ಧರ್ಮಸ್ಥಳ ಪ್ರಕರಣ 6 ಜನದ ಮೇಲೆ ಇವರೇ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪ. ಸೊ ಅದನ್ನು ಕೋರ್ಟ್ಗೆ SIT ವರದಿಯನ್ನು ಕೊಟ್ಟಿದ್ದಾರೆ. ನೋಡಿ, ಧರ್ಮಸ್ಥಳದ ಏನು ಒಂದು ವಿವಾದ ಇತ್ತು ಅದು ಹೊರಗಡೆ ಬಂದಾಗ್ಲೇ ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ಸರ್ಕಾರ ತಗೋಬೇಕಾಗಿತ್ತು. ಆವತ್ತಿನ ಮಂಗಳೂರಿನ SP ಕೂಡ ಅದನ್ನು ವಾರ್ನ್ ಮಾಡಿದ್ರು. ಇದು ಔಟ್ ಆಫ್ ಪ್ರಪೋರ್ಷನ್ಸ್ ಇದೆ. ಯಾಕೆ ಅಂತಂದ್ರೆ ಒಂದು ಬುರುಡೆನ ಹಿಡ್ಕೊಂಡು ಬಂದು ಇವ್ರ ಕತೆ ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಇಟ್ಕೋಬೇಕು, ಒಂದು ಪೊಲೀಸ್ ಲೆವೆಲಲ್ಲೇ ಒಂದು ಎನ್ಕ್ವೈರಿ ಆಗಬೇಕು, ಅದಾದ ನಂತರ SIT ರಚಿಸಬೇಕು ಅಂತ ಸರ್ಕಾರಕ್ಕೆ ಅವ್ರು ಹೇಳಿದ್ರು. ಆದರೆ ಸರ್ಕಾರ ಅತ್ಯಂತ ದುಡುಕಿನ ನಿರ್ಧಾರ ತಗೊಂಡು ಹಿಂದೆ ಮುಂದೆ ನೋಡದೆ ಇದು ಷಡ್ಯಂತ್ರವೋ, ಇದ್ರ ಹಿಂದೆ ಇನ್ನೇನಿದೆ, ಅಥವಾ ಇಡೀ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥದ್ದು, ಹಿಂದೂ ಸಮಾಜಕ್ಕೆ ಮಸಿ ಬಳಿಯೋದು ಅನ್ನೋದನ್ನ ಯೋಚನೆ ಮಾಡದೆ ಇದನ್ನ SITಗೆ ಕೊಡ್ತು. SITಗೆ ಕೊಟ್ಟು SITಯ ರಿಪೋರ್ಟ್ನಲ್ಲಿ ಇವತ್ತು ನಿಚ್ಚಳವಾಗಿ ಬಂದಿದೆ, ಇದರಲ್ಲಿ ಷಡ್ಯಂತ್ರದ ಭಾಗ ಇದು. ಹಾಗಾಗಿ ಹಣದಾಸೆಗೆ ಷಡ್ಯಂತ್ರವನ್ನ ರಚಿಸಿ ರೂಪಿಸಿ ಇದನ್ನ ನಿರ್ದೇಶನ ಮಾಡಲಾಗಿದೆ ಅಂತ ಬಂದಿದೆ. BJP ಇದಕ್ಕಾಗಿ ದೊಡ್ಡ ಹೋರಾಟ ಮಾಡಿತ್ತು. ಸದನದ ಒಳಗೂ ಹೋರಾಟ ಮಾಡಿದ್ವಿ, ಸದನದ ಹೊರಗೂ ಹೋರಾಟ ಮಾಡಿದ್ವಿ. ಈಗ BJP ಏನು ಹೇಳ್ತಾ ಇದೆ, ಇದು ಷಡ್ಯಂತ್ರ, ಇದು ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ದೊಡ್ಡ ಒಂದು ಪಿತೂರಿ, ಹಾಗೇನೆ ಹಿಂದೂ ಸಮಾಜಕ್ಕೆ ಮಸಿ ಬಳಿಯುವಂತ ಕಾರ್ಯ ಅನ್ನೋದು ಎಲ್ಲವೂ ಸತ್ಯ ಅನ್ನುವಂಥ ನಿರೂಪಣೆ ಆಗಿದೆ. ಜನೌಷಧಿ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಯಾರು ಕೂಡ ಜನೌಷಧಿ ಕೇಂದ್ರವನ್ನು ತೆರೆಯುವಂತಿಲ್ಲ ಅಂತ, ತೆಗೆದಿದ್ದು ಕೂಡ ಮುಚ್ಚಬೇಕು ಅಂತ, ಅದಕ್ಕೆ ತಡೆಯನ್ನು ಕೊಟ್ಟಿದೆ. ನೋಡಿ, ಜನೌಷಧ ಕೇಂದ್ರಗಳನ್ನ ಕೇಂದ್ರ ಸರ್ಕಾರ ತಂದಿದ್ದೇನೆ, ಜನರಿಕ್ ಮೆಡಿಸನ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನಕ್ಕೆ ಸಿಗಲಿ ಅಂತ ಹೇಳಿ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅದ್ರ ಹಿಂದೆನಲ್ಲಿ ವಿಚಾರ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕೆ. ಇದನ್ನ ಅತ್ಯಂತ ಸಮರ್ಥವಾಗಿ ರಾಜ್ಯ ಸರ್ಕಾರ ಬಳಸ್ಕೊಳ್ಬೇಕಾಗಿದ್ದು ಕರ್ತವ್ಯ ಆಗಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆಗಳ ಔಷಧಿನೂ ಸಿಗಲ್ಲ, ಹಾಗೇನೆ ಈ ಪ್ರೈವೇಟ್ನವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಈ ಜನೌಷಧಿ ಕೇಂದ್ರಗಳನ್ನ ಆಸ್ಪತ್ರೆಯ ಆವರಣದಿಂದ ಹೊರಗಡೆ ತಗೊಂಡೋಗ್ಬೇಕು ಅಂತ ಆದೇಶ ಮಾಡ್ತು. ಒಬ್ಬ ಬಡ ಜನತೆ ಬಂದು ಆಸ್ಪತ್ರೆಯಲ್ಲಿ ಸೇರಿದಾಗ ಆಸ್ಪತ್ರೆಯಿಂದ ಹೊರಗಡೆ ಎಲ್ಲೋ ಇರುವಂತ ಜನೌಷಧಿ ಕೇಂದ್ರಕ್ಕೆ ಹುಡುಕೊಂಡು ಹೋಗೋಕ್ಕಾಗಲ್ಲ. ಆಸ್ಪತ್ರೆ ಆವರಣದ ಒಳಗಡೆನೆ ಇದ್ರೆ ತುಂಬಾ ಸುಲಭವಾಗಿ ಅವನ ಔಷಧಿಯನ್ನ ತಗೊಳ್ತಾನೆ. ಹಾಗಾಗಿ ಇವತ್ತು ಕೋರ್ಟ್ ಕೊಟ್ಟಿದೆ, ಇದು ಸರ್ಕಾರದ ಆದೇಶಕ್ಕೆ ಚೀಮಾರಿ ಹಾಕ್ದಂಗಿದೆ, ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡ್ದಂಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿದ್ದನ್ನ ಬೇರೆ ದೃಷ್ಟಿಯಲ್ಲಿ ನೋಡದೆ ಸಕಾರಾತ್ಮಕವಾಗಿ ಸ್ವೀಕರಿಸಿ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಎಲ್ಲವನ್ನೂ ನಡೆಸ್ಕೋಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನೋಡಿ, ಹಿಂದೆ ನಾನು ನಮ್ಮ ಉಪೇಂದ್ರ ಅವರೊಂದು ಸಿನಿಮಾ ನೋಡಿದ್ದೆ. ನಾನು ಆ ಸಿನಿಮಾದಲ್ಲಿ ಅವರು ಇಡೀ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಬರ್ಕೊಟ್ಬಿಡ್ತೀನಿ, ಪ್ರೈವೇಟೈಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದು ಯಾಕೆ ಅಂತ ಕೇಳಿದ್ರೆ, ಈ ನನ್ನ ರಸ್ತೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಂದ್ರೆ ಈ ಒಂದು ಐಡಿಯಾ ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಕ್ಲಿಕ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇದು ಸರಿಯಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿರುವಂಥದ್ದು ಇಡೀ ಬೆಂಗಳೂರನ್ನ ಇನ್ನೊಂದಷ್ಟು ಚೆನ್ನಾಗಿ ಮಾಡಕ್ಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಇದೇ ಕಾರಣಕ್ಕೆ. ರಸ್ತೆಗಳನ್ನ ಚೆನ್ನಾಗಿಡೋದು, ಚೆನ್ನಾಗಿ ಮೇಂಟೈನ್ ಮಾಡೋದು, ಗುಂಡಿ ಇಲ್ದಂಗೆ ನೋಡ್ಕೊಳ್ಳೋದು, ಜನ ಗುಂಡಿಗೆ ಬಿದ್ದು ಸಾಯದೇ ಇದ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯ. ಈ ರೀತಿ ಪ್ರೈವೇಟೈಸ್ ಮಾಡುವಂಥದ್ದು ಇದೆಯಲ್ಲ, ಇದು ಸರಿಯಲ್ಲ. ತಕ್ಷಣ ಹಿಂಪಡಿಬೇಕು ಸರ್ಕಾರ. ಈ ರಸ್ತೆಗಳ ರೀತಿಯಲ್ಲಿ ನೋಡ್ಕೋಬೇಕು. ಅದನ್ನ ಸರ್ಕಾರ ತನ್ನ ಹಣವನ್ನ ಹಾಕಿ ರಸ್ತೆ ಸರಿ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.